ಚಿನ್ನಸ್ವಾಮಿ ಮೈದಾನದಲ್ಲಿ ಕಾಲ್ತುಳಿತ ಪ್ರಕರಣ, ಅಭಿಮಾನಿಗಳ ಅತಿರೇಕದ ಮತ್ತೊಂದು ವಿಡಿಯೋ. ಸ್ಟೇಡಿಯಂ ರೂಫ್ ಟಾಪ್ ಮೇಲೆ ಹತ್ತಿದ ಅಭಿಮಾನಿಗಳು. ಚಿನ್ನಸ್ವಾಮಿ ಮೈದಾನದಲ್ಲಿ ಕಾಲ್ತುಳಿತದ ವೇಳೆ ಅಭಿಮಾನಿಗಳ ಅತಿರೇಕದ ವರ್ತನೆಯ ಮತ್ತೊಂದು ವಿಡಿಯೋ ಬಹಿರಂಗ ಆಗಿದೆ. ಚಿನ್ನಸ್ವಾಮಿ ಮೈದಾನದ ರೂಫ್ ಟಾಪ್ ಮೇಲೆ ಹತ್ತಿದ್ದ ಅಭಿಮಾನಿಗಳು ಹುಚ್ಚಾಟ ಮೆರೆದಿದ್ರು. ಗೋಡೆ ಜಿಗಿದು ಮೈದಾನದ ರೂಫ್ ಟಾಪ್ ಹತ್ತಿದ್ದಂತಹ 6-7 ಅಭಿಮಾನಿಗಳು ಅಪಾಯದ ಅರಿವಿಲ್ಲದಂತೆ ನಡೆದುಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಗೇಟ್ ನಂಬರ್ 7ರಲ್ಲಿ ಮರವೇರಿ ಯುವಕನೋರ್ವ ಕಾಂಪೌಂಡ್ಗೆ ಜಿಗಿದಿದ್ದಾನೆ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೂ ಕೈಕಾಲು ಮುರಿಯೋ ಸಾಧ್ಯತೆ ಇತ್ತು. ಈ ವೇಳೆ ಸಿಬ್ಬಂದಿ ದಯವಿಟ್ಟು ಬೇರೆಯವರಿಗೆ ತೊಂದರೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ. ಆದರೂ ಲೆಕ್ಕಿಸದ ಫ್ಯಾನ್ಸ್ನಿಂದ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಆಗಿದೆ. ಸ್ಟೇಡಿಯಂಗೆ ಹೊರಗಷ್ಟೇ ಅಲ್ಲ, ಒಳಗೂ ಜನಸಾಗರ. ಮೈದಾನದ ಒಳಗೂ ಉಸಿರುಗಟ್ಟುವಂತಹ ಸ್ಥಿತಿ. ಇನ್ನು ಸ್ಟೇಡಿಯಂ ಹೊರಗೆ ಮಾತ್ರ ಅಲ್ಲ, ಸ್ಟೇಡಿಯಂ ಒಳಗೂ ವಿಜಯೋತ್ಸವದ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣ ಆಗಿತ್ತು. ಆಸನದ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಜನ ಕ್ರೀಡಾಂಗಣದಲ್ಲಿದ್ದರು. ಇದರ ಪರಿಣಾಮ ಸ್ಟೇಡಿಯಂ ಒಳಗೂ ಅನೇಕರಿಗೆ ಉಸಿರುಗಟ್ಟಿ ಸಮಸ್ಯೆ ಉಂಟಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಮಿಷನರ್ ಭೇಟಿ, ದುರಂತ ಸ್ಥಳ ಪರಿಶೀಲನೆ, ಮಾಹಿತಿ ಸಂಗ್ರಹ. ಕಾಲ್ತುಳಿತ ಸಂಭವಿಸಿದ ದುರಂತ ಸ್ಥಳಕ್ಕೆ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಸಿಬ್ಬಂದಿಯಿಂದಲೂ ಮಾಹಿತಿ ಪಡ್ಕೊಂಡ್ರು. ಘಟನೆ ಹೇಗಾಯ್ತು, ಎಷ್ಟು ಜನ ಇದ್ರು, ಯಾಕೆ ಒಳಗೆ ಬಿಡ್ಲಿಲ್ಲ, ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿದ್ರು. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಸಾಥ್ ಕೊಟ್ರು. ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಫೋನ್ನಲ್ಲೇ ಹೈಕಮಾಂಡ್ಗೆ ಪರಂ ಮಾಹಿತಿ. ಈ ಮಧ್ಯೆ ದೆಹಲಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಹೀಗಾಗಿ ದೆಹಲಿಗೆ ತೆರಳೋಕ್ ಮುಂಚೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಸಿಎಸ್ ಶಾಲಿನಿ ರಜನೀಶ್ ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇತ್ತ ಕಾಲ್ತುಳಿತ ಸಂಬಂಧ ಫೋನ್ನಲ್ಲೇ ಹೈಕಮಾಂಡ್ಗೆ ಗೃಹ ಸಚಿವ ಪರಮೇಶ್ವರ್ ವರದಿ ಕೊಡಲಿದ್ದಾರೆ. ಅವರು ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ, ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವ್ರಿಗೂ ಆತಂಕ ಇರುತ್ತಲ್ಲ, ನಮ್ಮ ಪಕ್ಷ ಯಾವ ಥರ ಆಡಳಿತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಆತಂಕ ಇರುತ್ತೆ. ಆವಾಗ ಕೇಳ್ತಾರೆ, ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅವ್ರಿಗೆ ಕೇಳ್ತಾರೆ, ನಮಗೆ ಕೇಳ್ತಾರೆ, ಮಾಹಿತಿಗಳು ತಗೊಳ್ತಾ ಇರ್ತಾರೆ. ಮೃತರ ಕುಟುಂಬಕ್ಕೆ ಪರಿಹಾರ ವಿತರಣೆ, ಅಕ್ಷತಾ ಶ್ರವಣ್ ಕುಟುಂಬಕ್ಕೆ ಚೆಕ್ ಹಸ್ತಾಂತರ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟ ಸಿದ್ದಾಪುರದ ಅಕ್ಷತಾ ಪೈ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯಕ ಭೇಟಿ ಕೊಟ್ಟು 25 ಲಕ್ಷ ರೂಪಾಯಿ ಚೆಕ್ ಅನ್ನು ಹಸ್ತಾಂತರ ಮಾಡಿದ್ರು. ಚೆಕ್ ಸ್ವೀಕರಿಸಿದ ಅಕ್ಷತಾ ಪತಿ ಆಶಯ್ ಭದ್ರತಾ ಲೋಪದ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಅಂದು ಗೇಟ್ ಅನ್ನು ತೆಗೆದಿದ್ರೆ ಎಷ್ಟೋ ಜನರ ಬದುಕು ಉಳಿತಾ ಇತ್ತು ಅಂತ ಆಕ್ರೋಶ ಹೊರಹಾಕಿದ್ರು. ಸರ್ಕಾರಕ್ಕೆ ನಾವು ಏನು ಹೇಳೋಣ, ಏನು ಪ್ರಯೋಜನ ಇದೆ? ಹೋದ ಜೀವ ಬರುತ್ತಾ? ಈಗ ಯಾಕೆ ಬೇಜವಾಬ್ದಾರಿಯಿಂದಾನೇ ಆಗಿರೋದು. ಯಾವಾಗ ಫ್ರೀ ಪಾಸ್ ಅಂತ ಏನು ನೀವು ಕೊಟ್ಟಿದ್ದೀರಾ, ಗೇಟ್ ಅಷ್ಟನ್ನು ಓಪನ್ ಮಾಡಿಟ್ಟಿದ್ರೆ ಏನಾಗ್ತಿತ್ತು? ಜನರನ್ನು ಸಾಯಿಸ್ಲಿಕ್ಕಾಗಿ ಬಂದ್ ಮಾಡಿಟ್ರ? ಇದಿಷ್ಟು ಆಗಿದ್ದು ಗೇಟ್ ಹಾಕಿದ ಕಾರಣದಿಂದ. ಇನ್ನು ಚಿಂತಾಮಣಿಯ ಶ್ರವಣ್ ಕುಟುಂಬಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚೆಕ್ ಹಸ್ತಾಂತರ ಮಾಡಿದ್ರು. ಈ ವೇಳೆ ಕುಟುಂಬಸ್ಥರು ಶ್ರವಣ್ ಸಹೋದರನಿಗೆ ಸರ್ಕಾರಿ ಕೆಲಸ ಕೊಡುವಂತೆ ಮನವಿ ಮಾಡಿದ್ರು. ಅದಕ್ಕೆ ಡಿಸಿ ರವೀಂದ್ರ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದ್ರು. ಒಟ್ಟಾರೆ ದುರಂತ ನಡೀಬಾರದಾಗಿತ್ತು, ನಡೆದು ಹೋಗಿದೆ. ಇನ್ನಾದರೂ ಜನ ಮತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.